ವಿಧಾನ ಪರಿಷತ್ನಲ್ಲಿ ಸಚಿವ ತಿಮ್ಮಾಪುರ ವಿರುದ್ಧವಾಗಿ ಘೋಷಣೆ ಧಿಕ್ಕಾರ ಇದೆಲ್ಲ ಬಹಳ ಜೋರಾಗಿ ನಡೀತಾ ಇದೆ. ವಿಪಕ್ಷ ಸದಸ್ಯರುಗಳು ಗೋ ಬ್ಯಾಕ್ ತಿಮ್ಮಾಪುರ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಈ ವೇಳೆ ಸದನಕ್ಕೆ ಸಚಿವ ಆರ್ ಬಿ ತಿಮ್ಮಾಪುರ ಆಗಮಿಸುತ್ತಾರೆ ಕೂಡ. ಈ ಸಂದರ್ಭದಲ್ಲಿ ದೊಡ್ಡ ಗೊಂದಲ ಗದ್ದಲ ಉಂಟಾಗಿದೆ. ಮತ್ತು ನನ್ನ ಸರ್ಕಾರ ಅದಕ್ಕೆ ಸಂಕಟಬದ್ಧವಾಗಿದೆ ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ಒಳ್ಳೆ ರೀತಿಯಲ್ಲಿ ಕೆಲಸ ನಿರ್ವಹಣೆ ಕಾನೂನುಬದ್ಧವಾಗಿ ಮಾಡ್ತಾ ಇದೆ ಮತ್ತು ಅವರ ಸಂಪೂರ್ಣ ಬೆಂಬಲ ಈ ಒಂದು ಸರ್ಕಾರಕ್ಕೆ ಇದೆ ಅಂತ ಹೇಳಿದ್ರು. ಅದು ಟೀಮ್ ಟು ಬಿ ಪ್ರೆಸೆಂಟೆಡ್ ಫಾರ್ ದಿ ಹೌಸ್ ರೆಡ್ ಅಂಡ್ ರೆಕಾರ್ಡ್ ಅಂತ ಕಟ್ಟುವುದಾಗಿ ಅವರು ಮಾಡಿದಂತ. ಹಾಗೆ ವಿಧಾನ ಪರಿಷತ್ನಲ್ಲಿ ಇಷ್ಟ ತನಕ ನೀವು ಐವಾನ್ ಡಿಸೋಜ ಅವ್ರು ಮಾತನಾಡ್ತಿರೋದು ಕೇಳಿಸ್ಕೊಂಡ್ರಲ್ಲ, ಅವ್ರು ಏನ್ ಮಾತನಾಡ್ತಿದ್ದು ಅಂತ ಅಂದ್ರೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗ್ತಾ ಇದ್ದಂತ ಸಂದರ್ಭ ಅದು. ಒಂದ್ ಕಡೆ ಐವಾನ್ ಡಿಸೋಜ ಅವರು ರಾಜ್ಯಪಾಲರ ಭಾಷಣದ ಮೇಲೆ ಮಾತನ್ನ ಆಡ್ತಾ ಇದ್ರೆ, ಮತ್ತೊಂದ್ ಕಡೆ ವಿಪಕ್ಷ ಸದಸ್ಯರು ಇದ್ಯಾವುದರ ಕಡೆಗೆ ಗಮನ ಕೊಡದೆ ತಿಮ್ಮಾಪುರ ಅವರನ್ನ ವಜಾ ಮಾಡಿ ಅಂತ ದೊಡ್ಡ ಧ್ವನಿಯಲ್ಲಿ ಆಗ್ರಹಿಸ್ತಾ ಇದ್ರು. ಸರ್ಕಾರ ಅದಕ್ಕೆ ಸಂಕಟಬದ್ಧವಾಗಿದೆ ಅಂತ ಹೇಳಿದ್ರು. ಹಾಗೆ ಬಿಜೆಪಿ ಅಬಕಾರಿ ಲಂಚಾವತಾರದ ವಿರುದ್ಧವಾಗಿ ಸಿಡಿದೆದ್ದ ರೀತಿಯ ಕಂಡು ಬರ್ತಾ ಇದೆ. ರಾಜೀನಾಮೆ ಕೊಡುವವರೆಗೂ ಧರಣಿ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ವಿಧಾನಸಭೆ ಮೊಗಸಾಲೆಯಲ್ಲಿ ಬಿಜೆಪಿ ನಾಯಕರು ಇದ್ರ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ಚರ್ಚೆ ಆಗ್ತಾ ಇದ್ದು, ರಾತ್ರಿ ಇಡೀ ಧರಣಿ ನಡೆಸೋದಕ್ಕೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಆಮೇಲೆ ವಿಷಯ ಅಂತ ಅಂದ್ರೆ ವಿಪಕ್ಷದ ಕೆಲಸನೇ ಅದು, ಆಡಳಿತ ಪಕ್ಷದ ಮೇಲೆ ಕಣ್ಣಿಡೋದು, ವಾಚ್ ಡಾಗ್ ರೀತಿಯಾಗಿ ಕೆಲಸ ಮಾಡೋದು. ಬಟ್ ಈ ಬಾರಿ ವಿಪಕ್ಷವಾಗಿ ಬಿಜೆಪಿಯ ಸಾಧನೆ ಏನು ಅಂತ ಬಂದಂತ ಪ್ರಶ್ನೆ ಎದುರಾದಂತ ಸಂದರ್ಭದಲ್ಲಿ ಅಂತ ಸಮರ್ಪಕವಾದ ಉತ್ತರ ಇಲ್ಲ. ಈ ಹಿಂದೆ ವಾಲ್ಮೀಕಿ ಹಗರಣ ಆದಂತ ಸಂದರ್ಭದಲ್ಲಿ ಏನು ಅದನ್ನು ಇವ್ರ ಬಯಲಿಗೆ ಎಳೆದಿದ್ದೇನಲ್ಲ, ಅದು ಒಬ್ಬ ಅಧಿಕಾರಿ ಸೂಸೈಡ್ ಮಾಡಿಕೊಂಡು ಅದಾದ ನಂತರದಲ್ಲಿ ಫಂಡ್ ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥದ್ದು ಗೊತ್ತಾಗಿ ಆ ನಂತರದಲ್ಲಿ ಇದೆಲ್ಲ ವಿಚಾರ ಆಗಿತ್ತು. ಅದರ ವಿಚಾರವಾಗಿನೂ ಕೂಡ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಇವರಲ್ಲೇನು ಒಮ್ಮತ ಇರಲಿಲ್ಲ. ಈ ವಿಚಾರವಾಗಿ ಏನೋ ಅಹೋರಾತ್ರಿ ಧರಣಿ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡ್ಬೇಕಿದೆ ಏನಾಗುತ್ತೆ ಅಂತ.